ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಇವತ್ತಿನ ದಿನದಲ್ಲಿ ನಿಮ್ಮೆಲ್ಲರನ್ನು ದೇವರ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಎಲ್ಲರಿಗೂ ವೆಲ್ಕಮ್. ಇವತ್ತು ಇನ್ನೊಂದು ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ, ಆತನನ್ನು ಸ್ತುತಿಸುವುದಕ್ಕಾಗಿ ಮತ್ತು ಆತನ ವಾಕ್ಯದಲ್ಲಿ ಧ್ಯಾನಿಸುವುದಕ್ಕಾಗಿ. ನಾವು ನಿನ್ನೆ ನೋಡಿದೆವು, ದೇವರ ನಾಮ ಅದು ಯೇಸು ಕ್ರಿಸ್ತನ ಆಗಿದೆ ಅಂತೇಳಿ. ಇವತ್ತು ನಾವು ನೋಡುವ ಇನ್ನೂ ಹೆಚ್ಚಿನ ವಾಕ್ಯಗಳಲ್ಲಿ, ಯಾಕಂದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ತಂದೆಯ ಹೆಸರಿನ ಮೇಲೆ ಈ ಲೋಕಕ್ಕೆ ಬಂದಿದ್ದೇನೆ. ಅಂದರೆ ತಂದೆಯ ಹೆಸರು ಏನು ಎಂದು ನಾವು ವಾಕ್ಯದಿಂದ ಧ್ಯಾನಿಸುವ. ಆ್ಯಕ್ಚುಲಿ ನಮ್ಗೆ ಗೊತ್ತಿದೆ ಆತನ ಯೇಸು ಕ್ರಿಸ್ತನೇ ಅಂತೇಳಿ, ಅದು ನಾವು ವಾಕ್ಯದಿಂದ ಸ್ವಲ್ಪ ಧ್ಯಾನಿಸುವ. ಯಾಕೆಂದರೆ ಯಾವಾಗ ನಾವು ವಾಕ್ಯವನ್ನು ಸ್ವೀಕರಿಸುತ್ತೇವೆ ಆವಾಗ ನಮಗೆ ಸತ್ಯವು ಗೊತ್ತಾಗುತ್ತೆ, ಮತ್ತು ಸತ್ಯವು ಗೊತ್ತಾದಾಗ ನಮಗೇನಾಗುತ್ತೆ, ಎಲ್ಲ ಅಂಧಕಾರದಿಂದ ಬಿಡುಗಡೆ ದೊರೆಯುತ್ತದೆ. ಸೊ ಅದಕ್ಕೋಸ್ಕರವಾಗಿ ಮೊದಲು ತಂದೆ ಮತ್ತು ಯೇಸು ಕ್ರಿಸ್ತನು ಒಬ್ಬನೇ ಆಗಿದ್ದಾನೆ ಅಂತೇಳಿ ವಾಕ್ಯದಿಂದ ನಾವು ಸ್ವಲ್ಪ ಧ್ಯಾನಿಸುವ. ಯೋಹಾನ 14ನೇ ಅಧ್ಯಾಯ ಅದರ 8ರಿಂದ ನಾನು ಓದ್ತೇನೆ. ಇಲ್ಲಿ ವಾಕ್ಯ ಹೇಳ್ತದೆ, ಫಿಲಿಪ್ಪನು ಅಂದರೆ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದ ಆತನು ಹೇಳ್ತಾನೆ, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದೇನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನು ನೋಡಿ ನನ್ನ ಮಾತುಗಳನ್ನು ನಂಬಿರಿ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಇಲ್ಲಿ ಫಿಲಿಪ್ಪನು ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದರು. ಯಾಕಂದರೆ ಯೇಸು ಕ್ರಿಸ್ತನ ಯಾವಾಗಲೂ ಅವ್ರ ಹತ್ರ ಮಾತಾಡುವಾಗ ತಂದೆಯ ಚಿತ್ತ ಅಂತೇಳಿ ಮೆನ್ಷನ್ ಮಾಡ್ತಾರೆ. ಅಂದರೆ ತಂದೆಯ ಚಿತ್ತ ಅಂತ ಹೇಳಿದರೆ ನಾವು ವಾಕ್ಯದಲ್ಲಿ ನೋಡಿದೆವು, ಆತನು ಯಾವಾಗ ಆತ್ಮ ಸ್ವರೂಪನಾದ ದೇವರಾಗಿರುತ್ತಾನೆ, ಆತನೇ ತಂದೆ ಆಗಿದ್ದಾನೆ ನಮಗೆ. ಯಾಕೆ? ನಾವು ಎಫೆಸ 4:6 ವಾಕ್ಯವನ್ನು ನಾವು ಓದುವುದಾದರೆ ಅಲ್ಲಿ ವಾಕ್ಯ ಹೇಳುತ್ತದೆ, ದೇವರು ಒಬ್ಬನೇ ಮತ್ತು ತಂದೆ, ಆತನ ತಂದೆಯು, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವ ಆತನು, ಮತ್ತು ಎಲ್ಲರಲ್ಲಿ ವಾಸಿಸುವನು ಅಂತ ಹೇಳ್ತದೆ ವಾಕ್ಯವು. ನೋಡಿ, ಎಲ್ಲರ ಮೇಲೆ ಇರುವ ಆತನು ತಂದೆ, ಎಲ್ಲರ ಮುಖಾಂತರ ಕಾರ್ಯ ನಡೆಸುವ ಆತನು ತಂದೆ, ಮತ್ತೆ ಎಲ್ಲರಲ್ಲಿ ಇರುವ ಆತನು ತಂದೆ ಆಗಿದ್ದಾನೆ. ಆತನೇ ಒಬ್ಬನೇ ದೇವರು ಅಂತೇಳಿ ವಾಕ್ಯ ಹೇಳುತ್ತದೆ. ಸೊ ಅದೇ ಇಲ್ಲಿ ಯೇಸು ಕ್ರಿಸ್ತನನ್ನು ಆತನು ದೇಹದಲ್ಲಿ ಈ ಲೋಕದಲ್ಲಿದ್ದಾಗ ಫಿಲಿಪ್ಪನು ಕೇಳುವಾಗ ಇಲ್ಲಿ ಏನು ಉತ್ತರ ಕೊಡ್ತಾನೆ ನೋಡಿ. ಇಲ್ಲಿ ಹೇಳ್ತಾನೆ ಯೇಸು ಕ್ರಿಸ್ತನು, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ಇಲ್ಲಿ ತಂದೆಯ ಬಗ್ಗೆ ಕೇಳುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಬಗ್ಗೆ ನೀನು ಅರಿತುಕೊಳ್ಳಲಿಲ್ಲವೇ? ನೋಡಿ, ಇಲ್ಲಿ ತಂದೆಯ ಬಗ್ಗೆ ಫಿಲಿಪ್ಪನು ಕೇಳ್ತಾನೆ, ಬಟ್ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಬಗ್ಗೆ ಅರಿಯಲಿಲ್ಲ. ಅಂದರೆ ತಂದೆ ಮತ್ತು ಯೇಸು ಕ್ರಿಸ್ತನ ಆತನು ಒಬ್ಬನಾಗಿದ್ದಾನೆ. ಹೇಗೆ ಒಬ್ಬನಾಗಿದ್ದಾನೆ? ಹೇಗೆ ಅಂದರೆ ನಾನು ನಿನ್ನೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಇದರ ಬಗ್ಗೆ. ಆತನು ಮಹಿಮೆಯಲ್ಲಿರುವಾಗ, ಆತನು ಮಹಿಮೆಯ ಸ್ಥಾನದಲ್ಲಿರುವಾಗ ಆತನು ಸರ್ವಶಕ್ತನಾದ ದೇವರು. ಆತನು ಒಂದು ನಾರ್ಮಲ್ ಮನುಷ್ಯನಾಗಿ ಯೇಸು ಆಗಿ ಈ ಲೋಕಕ್ಕೆ ಆತನು ಜನಿಸುತ್ತಾನೆ. ಲೋಕದಲ್ಲಿ ಆತನು ಜನಿಸುತ್ತಾನೆ, ಲೋಕಕ್ಕೆ ಆತನು ಬರುತ್ತಾನೆ, ಶರೀರಧಾರಿಯಾಗಿ ಆತನು ಪ್ರತ್ಯಕ್ಷ ಪಡುತ್ತಾನೆ. ಅಂದರೆ ಆತನೇ ದೇವರು. ಆತನು ಯಾಕೆ ತಂದೆ ಅಂತ ಹೇಳ್ತಾನೆ ತನ್ನನ್ನು ಅಂತೇಳಿ ನಾವು ನಿನ್ನೆ ಧ್ಯಾನಿಸಿದೆವು. ಈ ಲೋಕದಲ್ಲಿ ಆತನು ಮನುಷ್ಯನಾಗಿ ಇರುವಾಗ ಆತನು ತಂದೆಯ ಆ ಸ್ಥಾನವನ್ನು ಆತನು ಮೆನ್ಷನ್ ಮಾಡ್ತಾನೆ ಬೈಬಲಲ್ಲಿ. ಸೊ ಅದಕ್ಕೆ ಇಲ್ಲಿ ನೋಡಿ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದಾನೆ ಅಂತ ಹೇಳಿದರೆ ನಮಗೆ ಇಲ್ಲಿ ಕ್ಲಿಯರ್ ಆಯಿತು, ಆತನು ಒಬ್ಬನೇ. ಓಕೆ, ನಮಗೆ ತಂದೆಯನ್ನು ತೋರಿಸಿ ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನೋಡಿ, ತಂದೆ ಮತ್ತು ಯೇಸು ಕ್ರಿಸ್ತನು ಅವರು ಬೇರೆ ಬೇರೆ ಅಲ್ಲ ಅಂತೇಳಿ ವಾಕ್ಯ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಉಂಟು. ಏನು ಹೇಳ್ತಾ ಉಂಟು? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ಕ್ವಶನ್ ಮಾರ್ಕ್ ಹಾಕಿ ವಾಕ್ಯ ಹೇಳುತ್ತದೆ. ಅಂದರೆ ತಂದೆ ಮತ್ತು ಯೇಸು ಕ್ರಿಸ್ತನು ಒಬ್ಬನೇ ಆಗಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ ಎಂದು ವಾಕ್ಯ ಹೇಳುತ್ತದೆ. ಪ್ರಿಯರೇ, ಇವತ್ತು ನಿಮಗೆ ಕೇಳಿ, ನೀವು ತಂದೆ ಮತ್ತು ಯೇಸು ಕ್ರಿಸ್ತನು ಒಬ್ಬನೇ ಅಂತೇಳಿ ನೀವು ನಂಬುತ್ತೀರಾ ಇಲ್ವಾ ಅಂತೇಳಿ ನಿಮಗೆ ನೀವು ಕ್ವಶನ್ ಮಾಡಿ. ಯಾಕೆಂದರೆ ವಾಕ್ಯ ಹೇಳುತ್ತದೆ, ನಾವು ನೆಕ್ಸ್ಟ್ ಓದುವ ಯೋಹಾನ 8:24 ಅಲ್ಲಿ ಹೇಳ್ತಾನೆ, ನಾನು ಆತನೇ ಎಂದು ನೀನು ನಂಬದಿದ್ದರೆ ನಿನ್ನ ಪಾಪದಲ್ಲಿ ನೀನು ಸಾಯುವೆಂದು ಆತನು ಹೇಳ್ತಾನೆ ಇಲ್ಲಿ. ಸೊ ಅದಕ್ಕೆ ನಾವು ಆ ವಾಕ್ಯವನ್ನು ನೋಡುವ. ಯೋಹಾನ 8:24 ಯೋಹಾನ 8ನೇ ಅಧ್ಯಾಯ 24ನೇ ವಾಕ್ಯ ನೋಡಿ. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿ ಸಾಯುವಿರೆಂದು ನಿಮಗೆ ಹೇಳಿದ್ದೇನೋ,
ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ, ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ, ನೋಡಿ ವಾಕ್ಯವು ಇಷ್ಟು ಸ್ಪಷ್ಟವಾಗಿ ಉಂಟು. ನಾನೇ ಅಂದರೆ ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿ ಸಾಯುವಿರೆಂದು ಹೇಳಿದೆನು. ಹಲ್ಲೆಲೂಯಾ. ದೇಕೆ ನೋಡಿ, ಅದೇ ನಾವು ಅದರದ 26ನೇ ವಾಕ್ಯವನ್ನು ಓದಿದರೆ ಆತನು ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ, ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗೆ ಉಂಟು, ಆದರೆ ನನ್ನನ್ನು ಕಳುಹಿಸಿಕೊಟ್ಟ ಆತನು ಸತ್ಯವಂತನು, ಆತನಿಂದ ನಾನು ಕೇಳಿದವುಗಳನ್ನೇ ಲೋಕ ಕೇಳುತ್ತೇನೆಂದನು. ಆತನು 27ನೇ ವಾಕ್ಯ, ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದನೆಂದು ಅವರಿಗೆ ಗೊತ್ತಾಗಲಿಲ್ಲ. ನೋಡಿ, ತಂದೆಯನ್ನು ಸೂಚಿಸಿ ಹೇಳಿದನು. ಆತನೇನು ಹೇಳ್ತಾನೆ, ನಾನೇ ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿ ನೀವು ಸಾಯುವಿರಿ ಅಂತ ಹೇಳ್ತಾರೆ. ಇವಾಗ ತುಂಬಾ ಜನರು ಕ್ವಶನ್ ಮಾಡ್ತಾರೆ, ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ ಅಂತೇಳಿ ತುಂಬಾ ಜನರು ಹೇಳ್ತಾರೆ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ನೀವು ಯಾವ ರೀತಿಯಲ್ಲಿ ನಂಬುತ್ತೀರಾ ಅದು ಇಂಪಾರ್ಟೆಂಟ್. ನೀವು ವಾಕ್ಯದ ರೂಪವಾಗಿ ನಂಬುತ್ತೀರಾ ಅಥವಾ ನೀವು ತಂದೆ ಬೇರೆ ಮಗ ಬೇರೆ ಅಂತೇಳಿ ನಂಬುತ್ತೀರಾ? ಹಾಗೆ ಒಂದು ವೇಳೆ ನಂಬುವುದಾದರೆ ನಿಮಗೆ ಮತ್ತೆ ಆ ತುಂಬಾ ಜನರು ದೇವರ ರೂಪ ಅಂತ ಹೇಳ್ತಾರೆ, ಅವರಿಗೆ ಏನು ಡಿಫರೆನ್ಸ್ ಇಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನಲ್ಲಿ ಕ್ಲಿಯರ್ ಆಗಿ ಹೇಳ್ತೇನೆ, ನಾನೇ ಆತನು, ತಂದೆಯು, ನಾನೇ ತಂದೆಯು ನಂಬದೆ ಹೋದರೆ ಏನಾಗ್ತದೆ, ನಿನ್ನ ಪಾಪಗಳಲ್ಲೇ ನೀನು ಸಾಯುವೆ ಅಂತ ಹೇಳ್ತದೆ ವಾಕ್ಯ. ಆತನೇ ಎಂದು ನಾವು ನಂಬಬೇಕು, ಅದು ಇಂಪಾರ್ಟೆಂಟ್ ಆಗಿದೆ. ಆತನು ಯೇಸು ಕ್ರಿಸ್ತನು ತಂದೆಯು ಇಬ್ಬರು ಒಂದು ಅಂತೇಳಿ ನಾವು ನಂಬಬೇಕು. ಯಾವಾಗಲೂ ನಾವು ದೇವರು ನಮ್ಮ ಶರೀರದ ಕಣ್ಣಿನಿಂದ ನಾವು ನೋಡುವಾಗ ನಮಗೆ ಆ ಡಿಫರೆನ್ಸ್ ಮಾಡಲಿಕ್ಕೆ ನಾವು ನೋಡ್ತೇವೆ. ನಾವು ಯಾವತ್ತು ಆತನನ್ನು ಆತ್ಮ ಸ್ವರೂಪಣದ ದೇವರನ್ನು ನಾವು ನೋಡುವುದಾದರೆ ನಮಗೆ ಆತನ ಒಬ್ಬನೇ ಅಂತೇಳಿ ನಮಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಯೇಸು ಕ್ರಿಸ್ತನು ಯೋಹಾನ 14ರಲ್ಲಿ 8ನೇ ವಾಕ್ಯ ನಾವು ಓದಿದೆವು. ಫಿಲಿಪ್ಪನಿಗೆ ಹೇಳ್ತಾನೆ, ನಾನು ತಂದೆಯು ಒಂದೇ ಆಗಿದ್ದೇವೆ, ಒಂದೇ, ನಾವು ಒಬ್ಬನೇ ಆಗಿದ್ದೇವೆ. ಮತ್ತೆ ಈ ಇಡೀ ನಾವು ಬೈಬಲ್ ಹೊಸ ಟೆಸ್ಟ್ಮೆಂಟ್ ನಾವು ಓದುವುದಾದರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಲ್ಲ ಬುಕ್ಸ್ ಅಲ್ಲಿ ನಮಗೆ ಆತನು ಮಾತಾಡುವುದು, ಯೇಸು ಕ್ರಿಸ್ತನು ಮಾತಾಡುವುದು, ನಾನು ತಂದೆಯು ಒಂದು ಆಗಿದ್ದೇನೆ. ಆತನು ಎಲ್ಲಿ ಕೂಡ ಒಂದು ವಾಕ್ಯದಲ್ಲಿ ಕೂಡ ಹೇಳುವುದಿಲ್ಲ ನಾನು ತಂದೆ ಪವಿತ್ರ ಆತ್ಮನು ನಾವು ಒಂದೇ ಆಗಿದ್ದೇವೆ ಅಂತೇಳಿ ಎಲ್ಲಿ ಹೇಳುವುದಿಲ್ಲ. ಆತನು ತಂದೆ ಮತ್ತು ನಾನು. ಯಾಕಂತ ಹೇಳಿದ್ರೆ ಆ ದೇವರೇ ಮನುಷ್ಯ ರೂಪವಾಗಿ ಈ ಲೋಕಕ್ಕೆ ಬಂದಾಗ ಆತನು ಆ ಸ್ಥಾನದಲ್ಲಿದ್ದ ಆತನು ಅಂದರೆ ಆತನ ಮಹಿಮೆಯನ್ನು ಬಿಟ್ಟು ಬರುವಾಗ ಆತನಿಗೆ ಆತನೇ ತಂದೆಯ ಸ್ಥಾನದಲ್ಲಿಯೂ ಮಗನ ಸ್ಥಾನದಲ್ಲಿಯೂ ಆತನು ನಮಗೆ ಪ್ರತ್ಯಕ್ಷಿಸಲ್ಪಡುತ್ತಾನೆ. ಸೊ ಅದಕ್ಕೋಸ್ಕರ ನಾವು ನಂಬಬೇಕು ಆತನೇ ಎಂದು, ಯೇಸು ಕ್ರಿಸ್ತನೇ ತಂದೆಯಾಗಿದ್ದಾನೆಂದು ಯಾವಾಗ ನಾವು ನಂಬುತ್ತೇವೆ ಆ ಟೈಮಲ್ಲಿ ವಾಕ್ಯ ಹೇಳುತ್ತದೆ ನಮಗೆ ಪಾಪಗಳಿಂದ ಬಿಡುಗಡೆ ಸಿಗುತ್ತದೆ. ಮತ್ತೆ 1:21ರಲ್ಲಿ ನಾವು ನೋಡಿದೆವು, ಯೇಸು ಎಂದು ಹೆಸರಿಡಬೇಕು, ಯಾಕೆಂದ್ರೆ ಆತನು ನಮ್ಮ ಪಾಪಗಳಿಂದ ಕಾಯುವನು. ಯಾರು? ಆತನು, ಅವರು ಅಲ್ಲ. ಒಂದು ವೇಳೆ ತಂದೆ ಬೇರೆ ಮಗ ಬೇರೆ ಆದರೆ ಅವರು ಅಂತೇಳಿ ವಾಕ್ಯ ಬರುತ್ತಾ ಇತ್ತು, ಅಲ್ಲಿ ಆತನು ಅಂತ ಹೇಳ್ತದೆ. ಸಿಂಗುಲರ್ ವಾಕ್ಯವನ್ನು ನಾವು ನೋಡಬಹುದು. ಆತನ ಅಂತ ಹೇಳಿದರೆ ಆತನೇ ಶರೀರದಾಗಿರಿಯಾಗಿ ಪ್ರತ್ಯಕ್ಷನಾದ ದೇವರು. ಸೊ ಅದಕ್ಕೋಸ್ಕರ ಇವಾಗ ನಾವು ಧ್ಯಾನಿಸುವ ತಂದೆಯ ಹೆಸರು ಮೇಲೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ. ಯೋಹಾನ 5:43ನೇ ವಾಕ್ಯ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಾಕ್ಯ ಹೆಸರು ಹೇಳ್ತದೆ, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ, ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ. ನೋಡಿರಿ ಎಷ್ಟೊಂದು ಮೀನಿಂಗ್ಫುಲ್ ವಾಕ್ಯವಿದೆ ಅಂತ ಅಲ್ಲರ. ಯೇಸು ಕ್ರಿಸ್ತ ಅಂತಾನೆ, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ. ಸೊ ಹಾಗಿದ್ರೆ ಯೇಸು ಕ್ರಿಸ್ತನೆಂಬ ನಾಮವು ಯಾರ ನಾಮವಾಯಿತು? ಈ ವಾಕ್ಯದ ಪ್ರಕಾರ ತಂದೆಯ ನಾಮವಾಯಿತು. ಯಾಕೆ? ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ ಅಂದರೆ ತಂದೆಯ ಹೆಸರು ಏನಾಯ್ತು? ಯೇಸು ಕ್ರಿಸ್ತನಾಯ್ತು. ಸೊ ಹೆಸರಿನ ಮೇಲೆ ಬಂದಿದ್ದೇನೆ. ಆದರೂ ಆತನು ಅವರಿಗೆ ಹೇಳ್ತಾನೆ, ನೀವು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ, ಬೇರೆ ಯಾರಾದರೂ ಅವರ ಸ್ವಂತ ಹೆಸರಿಂದ ಬಂದರೆ ನೀವು ಒಪ್ಪಿಕೊಳ್ಳುತ್ತೀರ ಅಂತ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು, ಲೋಕದಲ್ಲಿ ಜನರು ಏನು ಮಾಡ್ತಾರೆ, ಆತನನ್ನು ಸಪ್ರೇಟ್ ಮಾಡ್ತಾರೆ. ಅಂದ್ರೆ ಆತನನ್ನು ತಂದೆ ಬೇರೆ ಮಗ ಬೇರೆ ಅಂತೇಳಿ ಇಬ್ಬರನ್ನು ಸಪ್ರೇಟ್ ಮಾಡಿ ಅವರು ನಂಬುತ್ತಾರೆ ಅಂತೇಳಿ ಗೊತ್ತುಂಟು. ಅದಕ್ಕೆ ಯೇಸು ಕ್ರಿಸ್ತನು ಮೊದಲೇ ಹೇಳಿದ್ದಾನೆ, ನಾನು ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ, ಮತ್ತೊಬ್ಬನ ಸ್ವಂತ ಹೆಸರಿನ ಮೇಲೆ ಬಂದರೆ ನೀವು ಅದನ್ನು ಒಪ್ಪಿಕೊಳ್ಳುತ್ತಾನೆ ಅಂತೇಳಿ ವಾಕ್ಯ ಹೇಳುತ್ತದೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ನಾವು ನಂಬಬೇಕು ಏನೆಂದರೆ ತಂದೆ ಮತ್ತು ಮಗ ಇಬ್ಬರು ಒಂದೇ ಆಗಿದ್ದಾರೆ. ಆತನು ಮನುಷ್ಯ ದಾರಿಯಾದಾಗ ಮಗನಾಗಿ ಈ ಲೋಕಕ್ಕೆ ಬರ್ತಾನೆ. ಆದರೆ ಇವಾಗ ಅದೇ ದೇವರು, ಮಹಿಮಾ ಸ್ವರೂಪನಾದ ದೇವರು 3ನೇ ದಿನದಲ್ಲಿ ಎದ್ದು ಮರಣವನ್ನು ಜಯಿಸಿ ಸತ್ತು 3ನೇ ದಿನದಲ್ಲಿ ಎದ್ದು ಇವಾಗ ಏನು ಮಾಡಿದ್ದಾನೆ, ನಾವು ದೇವರ ಸಿಂಹಾಸನದಲ್ಲಿ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಅಂತೇಳಿ ವಾಕ್ಯ ಹೇಳ್ತದೆ. ಆ ಬಲಗಡೆ ಬಗ್ಗೆ ನಾನು ಇನ್ನೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಯಾವ ರೀತಿ ಅದು ಹೇಗೆ ಬಲಗಡೆ ಅಂತೇಳಿ. ಸೊ ಇವಾಗ ನಮ್ಮ ಇವತ್ತಿನ ಟಾಪಿಕ್ ಆಗಿದೆ, ಯೇಸು ಕ್ರಿಸ್ತನು ತಂದೆಯ ಹೆಸರಿನ ಮೇಲೆ ಬಂದಿದ್ದಾನೆ. ಅಂದರೆ ಯೇಸು ಕ್ರಿಸ್ತನ ಹೆಸರು ಏನಾಗಿದೆ, ಅದು ತಂದೆಯ ಹೆಸರಾಗಿದೆ. ನಾವು ಇನ್ನೊಂದು ವಾಕ್ಯವನ್ನು ನಾವು ಧ್ಯಾನಿಸುವ,
ಯೋಹಾನ 17:11ನೇ ವಾಕ್ಯದಲ್ಲಿ ಈ ತರ ಹೇಳ್ತದೆ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಹಲ್ಲೆಲೂಯ. ನಾವು ಒಂದಾಗಿರಬೇಕಂತೇಳಿ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ್ ಹೇಳ್ತಾನೆ, ತಂದೆಯನ್ನು ಸೂಚಿಸಿ, ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ, ಅಂದ್ರೆ ಈ ಹೆಸರು ಏನಾಗಿದೆ ಯೇಸು ಕ್ರಿಸ್ತನ್ ಅಂತ ಹೇಳುವಂಥದ್ದು, ಅದು ಏನಾಗಿದೆ, ತಂದೆ ಹೆಸರಾಗಿದೆ. ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು ಅಂತ ಹೇಳ್ತಾನೆ ಯೇಸು ಕ್ರಿಸ್ತನು. ಪ್ರಿಯರೇ ನೋಡಿ, ತಂದೆ ಮತ್ತು ಯೇಸು ಕ್ರಿಸ್ತನು ಒಬ್ಬನೇ ಆಗಿದ್ದಾನೆ. ಯಾಕಂದ್ರೆ ಆತನೇ ಹೇಳ್ತಾನೆ, ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ. ಯೇಸು ಕ್ರಿಸ್ತನ್ ಎಂಬ ಹೆಸರು ಏನಾಗಿದೆ, ಅದು ತಂದೆ ಹೆಸರಾಗಿದೆ. ಆದರೆ ಆತನು ಮನುಷ್ಯಧಾರಿಯಾಗಿ ಬರುವಾಗ ಮಗನಾಗಿ ಈ ಲೋಕಕ್ಕೆ ಬರ್ತಾನೆ ಅಂತೇಳಿ ನಾವು ನೋಡಿದೆವು. ಯೋಹಾನ 17:26 ಕೂಡ ವಾಕ್ಯ ಹೇಳ್ತದೆ, ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಶರೀರ ರೂಪದಲ್ಲಿರುವಾಗ ಹೇಳ್ತಾನೆ, ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಅವರಿಬ್ಬರು ಒಂದೇ ಆಗಿದ್ದಾರೆ. ಇಬ್ಬರು ಅಲ್ಲ, ಅವರು ಒಬ್ಬರೇ. ಶರೀರಧಾರಿಯಾಗಿ ಆತನು ಬಂದಿದ್ದಾನೆ, ಬಟ್ ಆತನು ಒಬ್ಬನೇ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾನೆ, ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂತ ಪ್ರೀತಿ ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು. ನೋಡಿ ಪ್ರಿಯರೇ, ವಾಕ್ಯವನ್ನು ನಾವು ಓದುವಾಗ, ನಾನು ನಿನ್ನೆ ಕೂಡ ಹೇಳಿದ್ದೆ, ನಾವು ವಾಕ್ಯವನ್ನು ಓದುವಾಗ ಆತನು ಏಕ ದೇವರು ಅಂತ ಹೇಳಿ ಯಾವಾಗ ನಾವು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಆವಾಗ ನಮಗೆ ಈ ಗೂಢಾರ್ಥಗಳು, ಈ ಮರ್ಮವು, ಯೇಸುಕ್ರಿಸ್ತನ ಮರ್ಮವು ನಮಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಾಕ್ಯದ ಮರ್ಮವೇನಿದೆ ಅದನ್ನು ಆತ್ಮನು ಪ್ರಕಟಿಸುತ್ತಾನೆ. ಯಾರು? ಆತನೇ ಆತ್ಮ ಸ್ವರೂಪಣದ ದೇವರು, ಪವಿತ್ರ ಆತ್ಮನಾಗಿರುವ ಆತನು ತನ್ನ ವಾಕ್ಯದ ಗೂಢಾರ್ಥವನ್ನು ನಮಗೆ ಯಾವಾಗ ಪ್ರಕಟಿಸುತ್ತಾನೆ, ಯಾವಾಗ ನಾವು ಆತನನ್ನು ಒಬ್ಬನೇ ದೇವರು ಅಂತೇಳಿ ನಾವು ಯಾವಾಗ ಆರಾಧಿಸುತ್ತೇವೆ, ಆಗ ಆತನು ಪ್ರಕಟಿಸುತ್ತೇನೆ. ಯೋಹಾನ 14:26 ಆದರೆ ಆ ಸಹಾಯಕನೆಂದರೆ ನನ್ನ ಹೆಸರಿನಲ್ಲಿ ಅಂತ ಹೇಳ್ತಾನೆ ಯೇಸುಕ್ರಿಸ್ತನು. ತಂದೆ ಕಳಿಸಿಕೊಡು ಪವಿತ್ರಾತ್ಮನೇ ನಿಮಗೆಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನು ನಿಮ್ಮ ನೆನಪಿಗೆ ತರುವನು. ಹಲ್ಲೆಲೂಯ. ಯಾರ ಹೆಸರಿನಲ್ಲಿ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಮತ್ತೆ ಯೇಸು ಕ್ರಿಸ್ತನ ಹೆಸರು ಯಾರ ಹೆಸರಾಗಿದೆ? ಅದು ತಂದೆ ಹೆಸರಾಗಿದೆ. ನಾವು ವಾಕ್ಯದಲ್ಲಿ ಧ್ಯಾನಿಸಿದೆವು. ಸೊ ಆತ್ಮನು, ಪವಿತ್ರಾತ್ಮನು ಕೂಡ ಬರುವುದು ಯಾರ ಹೆಸರಿನಲ್ಲಿ? ತಂದೆ ಹೆಸರಿನಲ್ಲಿ ಬರುತ್ತಾನೆ. ಮತ್ತೆ ನಾವು ಇನ್ನೊಂದು ವಾಕ್ಯ ಯೋಹಾನ 14:14 ಈ ತರ ಹೇಳ್ತದೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಹೆಸರಿನಲ್ಲಿ ನನ್ನನ್ನು, ಇಲ್ಲಿ ಹೇಳುವುದಿಲ್ಲ ಆತನು ನನ್ನ ಹೆಸರಿನಲ್ಲಿ ಆತನನ್ನು ಅಂತೇಳಿ. ಅದು ಯಾಕಂದ್ರೆ ಆತನೇ ಆಗಿದ್ದಾನೆ, ಯೇಸು ಕ್ರಿಸ್ತನೇ ಆಗಿದ್ದಾನೆ, ತಂದೆಯು ಆತನೇ ಆಗಿದ್ದಾನೆ. ಅದಕ್ಕೋಸ್ಕರ ಆತನ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು, ಕ್ಲಿಯರ್ ಆಗಿ ಹೇಳ್ತಾನೆ, ನನ್ನ ಹೆಸರಿನಲ್ಲಿ ನನ್ನನ್ನು, ಅಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯೇಸು ಕ್ರಿಸ್ತನನ್ನು ನಾವು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನೆರವೇರಿಸುವನು ಅಂತೇಳಿ ವಾಕ್ಯ ಹೇಳುತ್ತದೆ. ಅದೇ ರೀತಿಯಾಗಿ ಯೋಹಾನ 16:23 ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಯಾರಿಗೆ? ಯೇಸು ಕ್ರಿಸ್ತನಿಗೆ. ಆ ದಿನದಲ್ಲಿ ನಾವು ಯೇಸು ಕ್ರಿಸ್ತನ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಯಾಕೆಂದ್ರೆ ಆತನ ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೋಡಿ, ಅಲ್ಲಿ ನಾವು ನೋಡಿದೆವು, ನನ್ನ ಹೆಸರಿನಲ್ಲಿ ನನ್ನನ್ನು ಬೇಡಿಕೊಂಡರೆ, ಇಲ್ಲಿ ಆತನು ಹೇಳ್ತಾನೆ ತಂದೆಯನ್ನು ಬೇಡಿಕೊಂಡರೆ ಆತನು ನನ್ನ ಹೆಸರಿನಲ್ಲಿ ಮಾಡುವನು. ಅಂದ್ರೆ ಯಾಕೆ? ಒಬ್ಬನೇ ದೇವರಾಗಿದ್ದಾನೆ. ಆ ವಾಕ್ಯವನ್ನು ನಾವು ಇವಾಗ ಒಂದು ವೇಳೆ ನಾವು ಇದನ್ನು ಎರಡಾಗಿ ತೆಗೆದುಕೊಂಡರೆ ನಮಗೆ ಆ ವಾಕ್ಯ ಈ ವಾಕ್ಯ ಎರಡು ಬೇರೆ ಬೇರೆಯಾಗಿ ಕಾಣ್ತದೆ. ಅದಕ್ಕೆ ನಾವು ಯಾವಾಗ ನಮ್ಮ ಹತ್ರ ಪವಿತ್ರ ಆತ್ಮ ಇದ್ದಾನೆ ಅಂತೇಳಿ ನಾವು ಹೇಗೆ ನಮಗೆ ಅರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ? ಹೇಗೆ ಅಂತ ಹೇಳಿದರೆ, ನಾವು ಒಂದು ವೇಳೆ ಆತನು ಒಬ್ಬನೇ ಅಂತೇಳಿ ನಂಬಿದರೆ ಆತನ ಆತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಒಂದು ವೇಳೆ ಆತನು ಬೇರೆ ಮಗನು ಬೇರೆ ಅಂತೇಳಿ ನಾವು ನಂಬಿದರೆ ನಾವು ನಮ್ಮನ್ನೇ ಕೇಳಬೇಕು, ಯಾವ ಆತ್ಮವು ನಮ್ಮಲ್ಲಿ ವಾಸ ಮಾಡಿದ್ದಾನೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಸತ್ಯದ ಆತ್ಮನು ಬಂದಾಗ ನನ್ನ ವಿಷಯವಾಗಿ ಸಾಕ್ಷಿ ಕೊಡುವನು ಅಂತ ಹೇಳ್ತಾನೆ ಯೇಸು ಕ್ರಿಸ್ತನು. ಯಾರ ವಿಷಯವಾಗಿ? ತನ್ನ ವಿಷಯವಾಗಿ. ತನ್ನ ವಿಷಯವಾಗಿ ತನ್ನ ಆತ್ಮನು ಬಂದಾಗ ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಒಂದು ವೇಳೆ ಆತನ ಆತ್ಮ ಬರುವಾಗ ತಂದೆ ಬೇರೆ ಮಗನು ಬೇರೆ ಅಂತೇಳಿ ಹೇಳಿದರೆ ನಮಗೆ ಬೈಬಲ್ ಮ್ಯಾಚ್ ಆಗ್ತಾ ಇಲ್ಲ. ಮತ್ತೆ ಆತ್ಮನು ಬರುವುದು, ಆತ್ಮನು ಯಾರ ಹತ್ರ ಆ ಆತ್ಮ ನೆಲೆಗೊಳ್ಳುತ್ತಾನೆ, ಆತನು ಪವಿತ್ರಾತ್ಮನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಆತ್ಮನು ಬಂದಾಗ, ಸತ್ಯದ ಆತ್ಮನು ಬಂದಾಗ ನನ್ನ ವಿಷಯವಾಗಿ ಸಾಕ್ಷಿ ಕೊಡುವನು. ಅಂದರೆ ಏಕ ದೇವರ ಬಗ್ಗೆ ಸಾಕ್ಷಿ ಕೊಡುವನು. ಆತನು ಈ ದೇವರನ್ನು ಸ್ಪ್ಲಿಟ್ ಮಾಡಿ 2 ಅಥವಾ 3 ಆಗಿ ಆತನು ಸಾಕ್ಷಿ ಕೊಡುವುದಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ. ನನ್ನ ವಿಷಯವಾಗಿ ಸಾಕ್ಷಿ ಕೊಡುವನು, ಅಂದ್ರೆ ಆತನು ಏಕ ದೇವರೆಂದು ಸಾಕ್ಷಿ ಕೊಡುವನು. ಸೊ ಅದಕ್ಕೋಸ್ಕರ ಪ್ರಿಯರೇ, ಟೆಸ್ಟ್ ಮಾಡಬೇಕು ನಾವು ನಮ್ಮಲ್ಲಿ ಯಾವ ಆತ್ಮನು ವಾಸವಾಗಿದ್ದಾನೆ. ಒಂದು ವೇಳೆ ನಾನು
ಒಬ್ಬನೇ ದೇವರು ಅಂತೇಳಿ ನಂಬುದಾದರೆ ಸತ್ಯದ ಆತ್ಮನು ನನ್ನಲ್ಲಿದ್ದಾನೆ ಅಂತೇಳಿ 100% ಪ್ರೂವ್ ಆಯಿತು. ಯಾಕೆಂದರೆ ಯೇಸು ಕ್ರಿಸ್ತನ ವಾಕ್ಯಗಳು ಅದೇ ನಮಗೆ ಪ್ರೂವ್ ಮಾಡ್ತದೆ. ನಾನು ಆತನೇ ಒಬ್ಬನೇ ದೇವರೆಂದು ನಂಬುತ್ತೇನೆ. ಒಂದು ವೇಳೆ ನಾನು ಆತನನ್ನು ಸ್ಪ್ಲಿಟ್ ಮಾಡಿ ತಂದೆ ಬೇರೆ, ಮಗ ಬೇರೆ, ಪವಿತ್ರಾತ್ಮ ಬೇರೆ ಅಂತೇಳಿ ನಂಬಿದರೆ ಖಂಡಿತವಾಗ್ಲೂ ಅದು ಪವಿತ್ರಾತ್ಮ ಅಲ್ವೇ ಅಲ್ಲ. ಯಾಕೆ ಅಂತ ಹೇಳಿದರೆ ನಮಗೆ ವಾಕ್ಯದ ಅರಿವು ಇಲ್ಲ, ನಮಗೆ ತಂದೆಯ ಪರಿಚಯವೂ ಇಲ್ಲ, ಯೇಸು ಕ್ರಿಸ್ತನು ಆತನೇ ಅಂತ ನಮ್ಗೆ ಗೊತ್ತಿಲ್ಲ, ಮತ್ತೆ ಅದೇ ಆತ್ಮಸ್ವರೂಪನಾದ ದೇವರ ಆತನೇ ಎಂದು ಕೂಡ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಆತನನ್ನು ಸ್ಪ್ಲಿಟ್ ಮಾಡಿ 3 ಅಂತೇಳಿ ಲೋಕದಲ್ಲಿ ಜನರು ಇವಾಗಲೂ ಆತನನ್ನು ನಂಬ್ತಾರೆ. ಯಾಕೆ? ಒಬ್ಬನೇ ದೇವರನ್ನು ವಾಕ್ಯಕ್ಕೆ ಮಾರ್ಕ 12:29 ನಾವು ನೋಡಿದೆವು. ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಹಲ್ಲೆಲೂಯ. ಒಬ್ಬನೇ ದೇವರನ್ನು ಡಿವೈಡ್ ಮಾಡಿ 3 ಡಿವೈಡ್ ಮಾಡಿ ಆತನು ಬೇರೆ ಬೇರೆ ಅಂತೇಳಿ ನಂಬುದಾದರೆ ಯಾವ ಆತ್ಮವು ಅವರಲ್ಲಿ ವಾಸ ಮಾಡಿದೆ ಅಂತೇಳಿ ನಾವೇ ತಿಳ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು. ಒಂದು ವೇಳೆ ಇಷ್ಟರ ತನಕ ನಿಮ್ಮ ಜೀವಿತದಲ್ಲಿ ಕಾರ್ಯಗಳು ಆಗುತ್ತಾ ಇಲ್ಲದಿದ್ದರೆ ಈ ವಾಕ್ಯವನ್ನು ತೆಗೆದುಕೊಳ್ಳಿ. ಯೋಹಾನ 14:14 ಪ್ರಾರ್ಥಿಸಿ ಇವತ್ತಿನಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನನ್ನೇ ನೀವು ಬೇಡಲಿಕ್ಕೆ ಸ್ಟಾರ್ಟ್ ಮಾಡಿ, ನೋಡಿರಿ ಆತನ ಹೇಗೆ ನೆರವೇರಿಸುತ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಮಾರ್ಕ 16:17 ವಾಕ್ಯ ಹೇಳುತ್ತದೆ, ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೈವಗಳನ್ನು ಬಿಡಿಸುವವರು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವುದಿಲ್ಲ ತಂದೆಯನ್ನು ಕೇಳಿ ನನ್ನ ಹೆಸರನ್ನು ಹೇಳಿ ದೈವ ಬಿಡಿಸುವವನು ಅಂತ ಹೇಳುವುದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ ಇಲ್ಲಿ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ನಮ್ಮ ಹೆಸರನ್ನು ಕುಂತು ಕೂಡ ವಾಕ್ಯ ಹೇಳುವುದಿಲ್ಲ. ವಾಕ್ಯ ಹೇಳ್ತದೆ ನನ್ನ ಹೆಸರು, ಸಿಂಗುಲರ್, ಏಕವಚನದಲ್ಲಿ ಹೇಳ್ತಾನೆ ನನ್ನ ಹೆಸರನ್ನು ಹೇಳಿ. ಅಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೆವ್ವಗಳು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವವರು, ಹಾವುಗಳನ್ನೆತ್ತುವರು, ವಿಷ ಪದಾರ್ಥವೇನಾದರೂ ಕಚ್ಚಿದರೂ ಅವರಿಗೆ ಯಾವ ಹಾನಿಯೂ ಆಗುವುದಿಲ್ಲ. ಯಾವ ಹೆಸರಿನಲ್ಲಿ? ಒಂದೇ ಹೆಸರಿನಲ್ಲಿ, ಒಬ್ಬನೇ ದೇವರ ಹೆಸರಿನಲ್ಲಿ, ಅದಾಗಿದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಹಲ್ಲೆಲೂಯಾ. ಲೂಕ 10:17 ತರುವಾಯ 70 ಮಂದಿ ಸಂತೋಷವುಳ್ಳರ ಹಿಂದಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಎಂದರು. ನಿಮ್ಮ ಅಂತಲ್ಲ, ನಿನ್ನ ಹೆಸರನ್ನು ಹೇಳಿ ಅಂದ್ರೆ ಏಕವಚನ. ಯೇಸು ಕ್ರಿಸ್ತನ ಹೆಸರನ್ನು ಕೇಳಿ, ಯಾಕಂದ್ರೆ ಅದು ಒಂದೇ ನಾಮವಾಗಿದೆ. ಆತನ ಒಬ್ಬನೇ ದೇವರು, ಅದಕ್ಕೋಸ್ಕರವಾಗಿ ಆತನ ಒಂದೇ ನಾಮವಾಗಿದೆ. ಹೆಸರನ್ನು ಹೇಳಿ ಏನಾಗುತ್ತದೆ? ದೆವ್ವಗಳು ಕೂಡ ಅಧೀನವಾಗುತ್ತಾರೆ. ಅಪೊಸ್ತಲರ ಕೃತ್ಯ 16:18 ನೋಡಿ, ಪೌಲನು ತುಂಬಾ ದಿನದಿಂದ ಒಂದು ದೈವ ಅವರನ್ನು ಪೀಡಿಸ್ತಾ ಇತ್ತು. ಆಗ ಪೌಲನು ಏನು ಮಾಡ್ತಾನೆ? ಬೇಸರಗೊಂಡು ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಹಲ್ಲೆಲೂಯಾ, ಒಂದೇ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಕೊಟ್ಟಾಗ ಅದು ಬಿಟ್ಟು ಹೋಗುತ್ತದೆ. ಅಪೊಸ್ತಲರ ಕೃತ್ಯಗಳು 3:6-7 ಒಬ್ಬ ಹುಟ್ಟು ಕುಂಟನಾಗಿದ್ದ ಒಬ್ಬನನ್ನು ಅವರಲ್ಲಿ ಎತ್ತುತ್ತಾರೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾಡು, ಒಂದೇ ಹೆಸರಿನಲ್ಲಿ. ಹಲ್ಲೆಲೂಯಾ. ಅದೇ ರೀತಿ ಅಪೊಸ್ತಲರ ಕೃತ್ಯ 9:34 ಪೇತ್ರನವರಿಗೆ ಐನಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ. ಏಕದೇವರು ಎಲ್ಲ ಕಡೆಯಲ್ಲಿ ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ಆತನ ಶಿಷ್ಯಂದಿರು, ನಾವು ಓದಿದ್ದೇವೆ ಇವಾಗ, ಆತನ ಶಿಷ್ಯಂದಿರು ಎಲ್ಲಿಯೂ ಹೇಳುವುದಿಲ್ಲ ತಂದೆ ಹತ್ರ ಬೇಡಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದೇಳಿ ಅಂತ ಹೇಳುವುದಿಲ್ಲ. ಡೈರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಕಮಾಂಡ್ ಮಾಡ್ತಾರೆ ಅವರು, ಯೇಸು ಕ್ರಿಸ್ತನ್ ನಿನ್ನನ್ನು ವಾಸಿ ಮಾಡುತ್ತಾನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪನೆ ಕೊಡುತ್ತೇನೆ, ಬಿಟ್ಟು ಹೋಗು. ಹಲ್ಲೆಲೂಯಾ. ಯಾಕೆ? ಮಾರ್ಕ್ 16:17 ವಾಕ್ಯ ಇಲ್ಲಿ ಫುಲ್ಫಿಲ್ ಆಗ್ತಾ ಇದೆ. ಒಂದೇ ಹೆಸರಿನಲ್ಲಿ ಆತನೇ. ಯಾಕಂದ್ರೆ ಒಬ್ಬನೇ ದೇವರಂತೂ ನಂಬಿದರೆ ಈ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗುವು. ಆತನೇ, ತಂದೆಯೂ ಆತನೇ, ಮಗನೂ ಆತನೇ ಎಂದು ಯಾವಾಗ ನಾವು ನಂಬುತ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಆಗುತ್ತದೆ. ಸೊ ಅದಕ್ಕೆ ರೋಮನ್ಸ್ 10:13 ಕರ್ತನ ನಾಮವನ್ನು ಹೇಳಿಕೊಳ್ಳುವವರು ಎಲ್ಲರಿಗೂ ರಕ್ಷಣೆಯಾಗುವುದೆಂದು ಬರೆದಿದೆ. ಅಂದರೆ ಕರ್ತನ ನಾಮ ಅಂದರೆ ಯೇಸು ಕ್ರಿಸ್ತನ ನಾಮ. ಯೇಸು ಕ್ರಿಸ್ತನ ನಾಮವನ್ನು ಯಾವಾಗ ನಾವು ಏನು ಮಾಡ್ತೇವೆ, ಹೇಳಿಕೊಳ್ಳುತ್ತೇವೆ, ಅದೇ ನಾಮದಲ್ಲಿ ನಮಗೆ ರಕ್ಷಣೆ ಸಿಗುತ್ತದೆ. ಹಲ್ಲೆಲೂಯಾ, ಸ್ತೋತ್ರ. ನೋಡಿ ಎಷ್ಟೊಂದು ಒಳ್ಳೆಯದಾಗಿದೆ. ತಂದೆ ಮತ್ತು ಮಗನು ಆತನ ಇಬ್ಬರು ಒಂದಾಗಿದ್ದಾರೆ. ಮತ್ತೆ ಪವಿತ್ರಾತ್ಮನು ಬೇರೆ ಅಲ್ಲ, ಆತನೇ ಆತ್ಮಸ್ವರೂಪನಾದ ದೇವರು. ಆತನೇ ಈ ಲೋಕಕ್ಕೆ ಬರುವುದು. ಯಾವಾಗ ಬರುವುದು ಆತನು? ಯಾವಾಗ ಪೆಂತೆಕೋಸ್ತ್ ದಿನದಲ್ಲಿ ಯೇಸು ಕ್ರಿಸ್ತನು ಮರಣವನ್ನು ಗೆದ್ದಿ 3ನೇ ದಿನದಲ್ಲಿ ಎದ್ದು ಹೋಗಿ ಮತ್ತೆ ತಾನೇ ಆತ್ಮಸ್ವರೂಪನಾದ ದೇವರಾಗಿ ನಮ್ಮ ಮಧ್ಯದಲ್ಲಿ ಬರ್ತಾನೆ. ಅದಕ್ಕೆ ಮತ್ತಾಯ 18:20 ನಮಗೆ
ಓದಲಿಕ್ಕೆ ಸಿಗ್ತದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಕೂಡಿ ಬರುವುದಾದರೆ ನಾನು ಅವರ ಮಧ್ಯದಲ್ಲಿ ಇದ್ದೇನೆ ಅಂತ ಹೇಳ್ತಾನೆ. ಯಾರು ಆತನು? ಪವಿತ್ರಾತ್ಮನು. ಆತನು ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ಇರ್ತಾನೆ. ಆದರೆ ಯಾವ ಹೆಸರಿನಲ್ಲಿ? ಆತನ ಹೆಸರೇ ಯೇಸು ಕ್ರಿಸ್ತನ ಹೆಸರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತ್ಮನು ನಮ್ಮ ಮಧ್ಯದಲ್ಲಿ ಇರ್ತಾನೆ, ನಮ್ಮ ಒಳಗೆ ವಾಸ ಮಾಡುತ್ತಾನೆ. ನಾವು ಎಲ್ಲಿ ಹೋದರೂ ಕೂಡ ನಮ್ಮ ಜೊತೆ ಬರ್ತಾನೆ. 2 ಕೊರಿಂಥ 6:16 ನಾವು ನೋಡಿದೆವು ನಾವು ವಾಕ್ಯವನ್ನು. ನಮ್ಮ ಒಳಗೆ ವಾಸ ಮಾಡಿ ನಾವು ಎಲ್ಲಿ ಹೋಗ್ತೇವೆ ಅಲ್ಲೆಲ್ಲ ನಮ್ಮ ಜೊತೆ ಆತನ ತಿರುಗಾಡ್ತಾನೆ. ಯಾಕಂದ್ರೆ ದೇವರು ಮನುಷ್ಯರನ್ನು ಸೃಷ್ಟಿಸಿದ್ದು ಒಂದೇ ಆತನ ಇಚ್ಛೆ ಆಗಿತ್ತು, ಆತನು ನಮ್ಮ ಒಳಗೆ ವಾಸ ಮಾಡಬೇಕೆಂದು. ಬೇರೆ ಯಾವುದಿಲ್ಲ. ಆತನ ನಮ್ಮ ಒಳಗೆ ವಾಸ ಮಾಡಬೇಕು, ನಾವು ಆತನನ್ನು ಸ್ತುತಿಸಬೇಕು, ಆತನು ಸೃಷ್ಟಿಸಿದ ಈ ಸೃಷ್ಟಿಯನ್ನು ನಾವು ಅನುಭವಿಸಬೇಕಂತೇಳಿ ಅದೇ ಆತನ ಇಚ್ಛೆ ಆಗಿತ್ತು. ಆದರೆ ಯಾವ ಕೆಡುಕನೋ ಅದನ್ನು ಕ್ಯಾಪ್ಚರ್ ಮಾಡಿದ್ದಾನೆ, ಅಂದರೆ ಆತನು ತೆಗೆದುಕೊಂಡಿದ್ದನೋ ಅದನ್ನೇ ಹಿಂದಕ್ಕೆ ಆ ಪವರನ್ನು ತೆಗೆದುಕೊಳ್ಳುವುದಕ್ಕಾಗಿ ಆತನು ಬರುತ್ತಾನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ, ಬೀಗದ ಗೊಂಚಲು ನನ್ನಲ್ಲಿ ಇದೆ ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾನೆ. ಯಾವಾಗ? ಆತನು ಪುನರುತ್ಥಾನವಾಗಿ ಎದ್ದ ಮೇಲೆ. ಯಾಕಂತೇಳಿದರೆ ಯಾವ ಅಧಿಕಾರವನ್ನು ಆ ಸೈತಾನನು ಪಡೆದಿದ್ದನೋ ಅದನ್ನು ಹಿಂದಕ್ಕೆ ತೆಗೆದು ಇವತ್ತು ನೀವು ಆತ್ಮಸ್ವರೂಪಣದ ದೇವರನ್ನು, ಏಕ ದೇವರನ್ನು ಆರಾಧಿಸುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ದೇವರಾತ್ಮನು ನಮ್ಮ ಒಳಗೆ ಬಂದು ವಾಸ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಆ ಪಾಪವು ಮನುಷ್ಯನನ್ನು ಸ್ಟಾಪ್ ಮಾಡ್ತಾ ಇತ್ತು, ದೇವರ ಹತ್ತಿರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಅವರು ದೇವರ ಮಂಜೂಷವನ್ನು ಕಟ್ಟುತ್ತಾರೆ. ಅದರಲ್ಲಿ ಅಂಗಳ, ಪವಿತ್ರ ಸ್ಥಾನ, ಅತಿ ಪವಿತ್ರ ಸ್ಥಾನ ಎಂಬ 3 ಪಾರ್ಟ್ ಇರ್ತದೆ. ಅತಿ ಪವಿತ್ರ ಸ್ಥಾನದಲ್ಲಿ ದೇವರು ಇಳಿದು ಬರುವಾಗ ಯಾಜಕನು ಒಳಗೆ ಹೋಗಿ ಒಂದು ವೇಳೆ ಆ ಯಾಜಕನಲ್ಲಿ ಪಾಪ ಒಂದು ವೇಳೆ ಇದ್ದಿದ್ದರೆ ಆತನ ಅಲ್ಲೇ ಸಾಯ್ತಾ ಇದ್ದನು. ದೇವರ ಪರಿಶುದ್ಧತೆಯಲ್ಲಿ ನಿಲ್ಲಲಿಕ್ಕೆ ಅವನಿಗೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಪ್ರಿಯರೇ, ಯೇಸು ಕ್ರಿಸ್ತನು ಕ್ರೂಜಲ್ಲಿದ್ದಾಗ, ಆತನು ಪ್ರಾಣವನ್ನು ಕೊಡುವಾಗ, ಈ ಲೋಕದಲ್ಲಿ ಆತನು ತನ್ನ ಪ್ರಾಣವನ್ನು ಸಮರ್ಪಿಸುವಾಗ ನಮಗೆ ವಾಕ್ಯವು ತೋರಿಸ್ತಾ ಉಂಟು ಕ್ಲಿಯರ್ ಆಗಿ. ಆ ದೇವಾಲಯ ಏನಿದೆ ಅದರ ಪರದೆಯು 2 ಓಪನ್ ಆಗ್ತದೆ, 2 ಭಾಗವಾಗ್ತದೆ. ಏನಾಗಿದೆ ಅದು? ಅತಿ ಪರಿಶುದ್ಧ ಸ್ಥಾನ ಮತ್ತು ಪರಿಶುದ್ಧ ಸ್ಥಾನಕ್ಕೆ ಇದ್ದಂಥ ಆ ಒಂದು ಪರದೆ ಏನಿತ್ತು, ಅಂದರೆ ನಮ್ಮಲ್ಲಿ ಮತ್ತು ದೇವರಲ್ಲಿ ಇದ್ದಂಥ ಆ ಪರದೆ ಏನಿತ್ತು ಅದನ್ನು ದೇವರು ತೆಗೆದಿದ್ದಾನೆ, ಓಪನ್ ಮಾಡಿದ್ದಾನೆ. ಮತ್ತು ನಮಗೆ ಡೈರೆಕ್ಟ್ ಆಗಿ ಆತ್ಮಸ್ವರೂಪನಾದ ದೇವರನ್ನು, ಏಕ ದೇವರನ್ನು ಆರಾಧಿಸುವ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇನ್ನೂ ಇದಕ್ಕಿಂತ ಒಂದು ಆಶೀರ್ವಾದದಾಯಕವಾದ ಜೀವಿತ ಮನುಷ್ಯನ ಜೀವಿತದಲ್ಲಿ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ತನ್ನ ದೇವರನ್ನು ತಾನಾಗಿ ಡೈರೆಕ್ಟಾಗಿ ಆರಾಧಿಸುವಂಥ ಒಂದು ಭಾಗ್ಯವನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರವಾಗಿ ತಂದೆ ಮಗ ಅವರಿಬ್ಬರು ಒಂದೇ ಆಗಿದ್ದೇವೆ ಅಂತೇಳಿ ನಂಬಿ ಮುಂದಕ್ಕೆ ನಮ್ಮ ಜೀವಿತದಲ್ಲಿ ಹೋದರೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ಆತನ ಇಚ್ಛೆಯನ್ನು, ಏನು ಆತನ ಇಚ್ಛೆ ಇದೆ ಅದನ್ನು ಆತನು ನಮ್ಮ ಜೀವಿತದಲ್ಲಿ ಫುಲ್ಫಿಲ್ ಮಾಡುವುದಕ್ಕೆ ಆತನಿಗೆ ಸಹಾಯವಾಗುತ್ತದೆ. ಆತನ ಆತ್ಮನು ಬಂದಾಗ ಒಬ್ಬನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಒಂದು ವೇಳೆ ನೀವು 3 ನಂಬುವುದಾದರೆ ನಾನು ಪುನಃ ಹೇಳ್ತೇನೆ, ನಿಮ್ಮಲ್ಲಿ ವಾಸ ಮಾಡಿರುವ ಆ ಆತ್ಮನ ಬಗ್ಗೆ ನೀವು ಕೇಳಿ ತಿಳ್ಕೊಳ್ಳಿ. ಯಾಕೆಂದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ವಿಷಯವಾಗಿ ಆತನು ಸಾಕ್ಷಿ ಕೊಡುವನು. ಯಾರು ಆಗಿದ್ದಾನೆ? ಏಕದೇವನಾಗಿದ್ದಾನೆ. ಸೊ ಅದಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ನೋಡಿದೆವು, ತಂದೆಯ ಹೆಸರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅಂದರೆ ಆತನೇ ಮಗನಾಗಿ ಬಂದಾತನು ಈ ಲೋಕಕ್ಕೆ. ಸೊ ಆತನನ್ನೇ ನಾವು ಆರಾಧಿಸುತ್ತೇವೆ, ಏಕ ದೇವರನ್ನು ನಾವು ಆರಾಧಿಸುವ. ಎಫೆಷಿಯನ್ಸ್ 4:4 ಹೇಳ್ತದೆ, ದೇಹ ಒಂದೇ, ಆತ್ಮ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲ ಒಂದೇ ಅಂತ ಹೇಳ್ತದೆ ವಾಕ್ಯವು. ಸೊ ಅದಕ್ಕೆ ಒಬ್ಬನೇ ದೇವರನ್ನು ನಾವು ಆರಾಧಿಸುವ, ಮತ್ತು ಘನ ಮಾನ ಸ್ತುತಿ ಆತನಿಗೆ ನಾವು ಸಲ್ಲಿಸುವ. ಸ್ತೋತ್ರವಾಗಲಿ. ಬನ್ನಿ ನಾವು ಪ್ರಾರ್ಥಿಸುವ. ಅಪ್ಪ ತಂದೆಯನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾಗಿರುವಂಥ ಸ್ತೋತ್ರ. ತಂದೆ ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತಿನ ವಾಕ್ಯದ ಮುಖಾಂತರ ತಂದೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ನೀನು ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಮತ್ತು ನೀನು ಏಕ ದೇವರಾಗಿದೆ, ಒಬ್ಬನೇ ದೇವರಾಗಿದೆ ಮತ್ತು ಸತ್ಯವನ್ನು ನೀನು ಎಲ್ಲರಿಗೂ ಪ್ರಕಟಿಸು ಕರ್ತನೆ. ಮತ್ತು ತಂದೆ ನಿನ್ನ ಹೆಸರಿನಲ್ಲಿ, ನಿನ್ನ ಹೆಸರಾಗಿದೆ ಯೇಸು ಕ್ರಿಸ್ತನು ಕರ್ತನೆ, ನಿನ್ನ ಹೆಸರಿನಲ್ಲೇ ಕರ್ತನೆ ನಿನ್ನನ್ನು ಎಲ್ಲರೂ ಆರಾಧಿಸುವಂತೆ ಕರ್ತನೆ ನಿನ್ನೆಲ್ಲರ ಜೀವಿತದಲ್ಲಿ ಕಾರ್ಯವನ್ನು ಮಾಡಬೇಕನ್ನು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆಗಳನ್ನು ನೀನು ಸಲ್ಲಿಸ್ತೇವೆ ಕರ್ತನೆ, ಬೇಡುತ್ತೇವೆ ನಿನ್ನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಸ್ತೋತ್ರವಾಗಲಿ. ನೆಕ್ಸ್ಟ್ ನಾವು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗುವ, ಇನ್ನು ಧ್ಯಾನಿಸುವ, ವಾಕ್ಯದಲ್ಲಿ ನಾವು ಧ್ಯಾನಿಸುವ. ಯಾಕಂದರೆ ದೇವರು ಹೊಸ ಹೊಸ ಸಂಗತಿಗಳನ್ನು ನಮಗೆ ಪ್ರಕಟಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.